ಫೆಬ್ರವರಿ ತಿಂಗಳಲ್ಲಿಯೇ ಕಟಾವು ಮಾಡಿದ ಜೋಳವನ್ನ ಖರೀದಿಸದ ಸರ್ಕಾರದ ವಿರುದ್ಧ ಮಾನ್ವಿಯಲ್ಲಿ ರೈತರಿಂದ ಟ್ರ್ಯಾಕ್ಟರ್ ರಸ್ತೆಗೆ ನಿಲ್ಲಿಸಿ ಬೃಹತ್ ಪ್ರತಿಭಟನೆ. ಬೀದಿಗಿಳಿದ ರೈತರು. ಹೌದು ವೀಕ್ಷಕರೇ, ಈ ದೇಶಕ್ಕೆ ಅನ್ನ ಕೊಡುವ ರೈತ. ಆದರೆ ಸರ್ಕಾರ ಹಾಗೂ ತಾಲೂಕು ಆಡಳಿತ, ಜಿಲ್ಲಾಡಳಿತ ಜೊತೆಗೆ ಜನನಾಯಕರಾದವರು ರೈತರ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯತನದಿಂದ ರೈತರು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಮಾನ್ವಿ ತಾಲೂಕಿನಲ್ಲಿ ನಡೆಯುತ್ತಿದೆ. ಫೆಬ್ರವರಿ ತಿಂಗಳಲ್ಲಿಯೇ ರೈತರು ಬೆಳೆದ ಜೋಳವನ್ನ ಕಟಾವು ಮಾಡಿ ಖರೀದಿದಾರರಿಗೆ ಕೊಟ್ಟರೂ ಕೂಡ ಇದುವರೆಗೂ ಕೂಡ ಸರ್ಕಾರ ಖರೀದಿ ಮಾಡದೆ ವಿಳಂಬ ನೀತಿಯನ್ನ ಅನುಸರಿಸಿ ಈಗ ಜೋಳ ಸರಿಯಿಲ್ಲ ಎಂದು ಖರೀದಿಸುವುದಿಲ್ಲ ಎನ್ನುತ್ತಾರೆ. ಇವತ್ತು ರೈತರು ಶಾಲಾ ಸೋಲಾ ಮಾಡಿ ಬೆಳೆದ ಬೆಳೆ ಖರೀದಿಯಾಗದೆ ಕುಟುಂಬ ನಿರ್ವಹಣೆಗೆ ರೈತರು ಬೀದಿಗಿಳಿಯಬೇಕಾದ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಸ್ಥಳೀಯ ಶಾಸಕರು ಕೂಡ ರೈತರ ಕಡೆ ಗಮನ ನೀಡದೆ ರೈತರನ್ನ ಕಡೆಗಣಿಸುತ್ತಿರುವುದು. ಈಗ ಈ ರೈತರು ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತೇವೆ, ಒಂದು ವೇಳೆ ಸರ್ಕಾರ ಖರೀದಿ ಮಾಡದಿದ್ದರೆ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡುತ್ತೇವೆ ಎಂದು ರೈತ ಮುಖಂಡರು ಪ್ರತಿಭಟನೆ ಮಾಡಿದರು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯಧ್ವನಿ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯಧ್ವನಿ ನ್ಯೂಸ್ ಕನ್ನಡ. ಇದು ಸದಾ ನೊಂದವರ ಪರ. ಇರ್ತಕ್ಕಂತ ಅಧಿಕಾರಿಗಳು ದಯವಿಟ್ಟು ಗಮನಕ್ಕೆ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ನಮ್ಗೆ ಏನನ್ನೋದನ್ನ ಸ್ಪಷ್ಟವಾಗಿ ನ್ಯಾಯ ಕೊಡಿಸ್ಬೇಕು. ದಯವಿಟ್ಟು ಅವರು ಬರೋವರೆಗೂ ನಮ್ಮ ಧರಣಿ ಹೀಗೆ ಇರುತ್ತೆ. ಏನ್ ಸರ್, ಏನು ಹೋರಾಟ ಮಾಡಕತ್ತೀರಿ? ಏನ್ ಇವತ್ತು ಜೋಳ ಸಲಹೆ ಮಾಡಕತ್ತೀವ್ರಿ. ಜೋಳ ತಗೊಳ್ರಿ ಏನಿಲ್ಲ. ನಾವು ನೋಡಿದ್ರೆ ಇಲ್ಲಿ 3-4 ಜನ ಇಟ್ಕೊಂಡು ಕುಂತೀವಿ, ಆದ್ರೂ ಕೂಡ ತಗೊಳ್ರು ಏನಿಲ್ಲ. ಇವಾಗಂತೂ ಪೂರ ಬಂದ್ ಮಾಡಿಬಿಟ್ಟಾರ. ಬಂದ್ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ರೈತರು? ಸರ್ಕಾರ ಎಲ್ಲಿಗೂ ತಗೋಬೇಕು? ಶಾಸಕರು ಹೇಳೋ ಕೊಡಿಸ್ಬೇಕು, ತಾವನ ಬರ್ಬೇಕು. ಯಾರು ತಾಲೂಕ್ ಸೌಕರ್ ಆಗಲಿ, ಅಂಪೈ ಸೌಕರ್ ಆಗಲಿ, ಗೋಸರಾಜ್ ಆಗಲಿ, ಮತ್ತೆ ಅಲ್ಲಿ APMC ಅಧ್ಯಕ್ಷರಿರ್ತಾರಲ್ಲ ಅವರಾಗಲಿ ಏನ್ ಮಾಡ್ಬೇಕು? ಅವ್ರು ಬಂದು ಕೊಡಿಸ್ಬೇಕು. ಜೋಳ ಹೆಂಗ್ ತಗೊಂಬೋದಲ್ಲ ನೀವು? ರೈತರು ನಾವು ಮಳೆಗೆ ನೀರಿಗೆ ನಿಂತು ಏನ್ ಗತಿ ಆತಾರ? ಬಿಸಿಲಾಗ ನಿಂತು ರಾತ್ರಿ ಮಳೆ ಬಂದ್ರೆ ಯಾರು ಲಾಸು? ರೈತರ ಲಾಸ ಏನು ಅವ್ರ ಲಾಸ? ನಾವು ರೈತರ ಲಾಸಪ್ಪ. ಯಾಕ? ಮಳೆ ಬಂದು ಮತ್ತೆ ಇವಾಗ ಆಮೇಲೆ ಈಗ ಜೋಳ ಹತ್ತಿ ಊರ ಹೊತ್ತು ಬಂದದ. ಆಳಿಗೇನು ಹೋಳಿಗೇನು ರೊಕ್ಕ ಯಾವಾಗ ಬರ್ಬೇಕು, ನಾವು ಯಾವಾಗ ಕೊಡ್ಬೇಕು? 5 ತಿಂಗಳ ಮನೆಗೆ ಇಟ್ಕೊಂಡು ಕಾರಣ ಯಾರ್ರಿ? ನೀವು ಬೀದಿಗೆ ಬರ್ತಾ ಇದ್ರಿ, ದಿವಾಳಿ ಆಗ್ತಾ ಇದ್ರಿ. ಇದಕ್ಕೆಲ್ಲ ಕಾರಣ ರೈತರು. ಒಂದ್ ವೇಳೆ ಅನಾಹುತ ಏನಾದ್ರು ಬೆಳೆದ ಬೆಳೆ ಏನಾದ್ರು ಮೊಳಕೆ ಬಂದು ಏನಾದ್ರು ಅನಾಹುತ ಆದ್ರೆ, ನಷ್ಟ ಆದ್ರೆ ಯಾರು ಕಾರಣ? ಇದಕ್ಕೆಲ್ಲ ಯಾರ? ಗೋರ್ಮೆಂಟ್ ಕಾರಣ ರೀ. ಗೋರ್ಮೆಂಟ್ ಕಾರಣ, ಸಾಕ್ಷ ಅಧಿಕಾರಿಗಳು ಕಾರಣನೇ. ಅಧಿಕಾರಿಗಳು ರೈತರಿಗೆ ಮುಂದೆ ತಿಪ್ಪಲ ಬರ್ತಾವಂತೇಳಿ ನಿಂತು ಅವರು ವ್ಯಾಪಾರ ಮಾಡಿಸ್ಬೇಕಲ್ಲಿ, ಆಟ ಮಾಡಿಸ್ಬೇಕಲ್ಲಿ. ದಿನ ಅಲ್ಲಿ ಒಂದ್ ದಿವಸ ಬಂದು ನೋಡ್ತಾರೆ. ನೋಡಿಲ್ಲ? ಯಾರು ನೋಡ್ಯಾರ? ದೆವ್ವ ಕೂಡ ನೋಡಿಲ್ಲ. ಸರ್ಕಾರ ಸಂಬಳ ತೊಗೊಳ್ತಾದ್ರೆ ಮತ್ತೆ ಏನ್ ಕೆಲಸ? ಅವ್ರಿಗೆ ಕೆಲಸ ಮಾಡೋದ್ರೆ ಏನು? ಅವ್ರು ಏನ್ರಿ ಮಜಾ ಮಾಡಿಬಿಡ್ತಾರ. ಗೆದಾಣ ಮಜಾ ಮಾಡ್ತಾರ. ಅವ್ರು ಏನಿಲ್ಲ ನೋಡಿ, ಇಷ್ಟೇ ನೋಡ. ಅವ್ರು ಏನಿಲ್ಲ. ಯಾರಿಗೆ ಬಂದು ರೈತಿಗೆ ಮಾತಾಡಿದ್ರೆ ಕೇಳೋಣ. ಅವ್ರು ನಿಮ್ ದಿಕ್ಕ್ಯಾರೀಗ? ನಮ್ಗೆ ದಿಕ್ಕ್ಯಾರ್ರಿ ದೇವ್ರ ನೋಡ್ಬೇಕು, ಭೂಮಿ ತಾಯಿ ನೋಡ್ಬೇಕು ನೋಡಿ, ಅಷ್ಟೇ ನಮ್ದು. ದೇವರು ಕೊಡ್ತಾ ಇದ್ರೆ ನಾವು ಉಳಿಯೋದು. ಅವ್ರಲಿಂದ ನಾವಂತೂ ಏನು ಉಳಿಯೋದಿಲ್ಲ. ದೇವ್ರಲಿಂದಾನೇ ಕಾಣ್ತಾ ಇದ್ರೆ ಉಳಿಯೋದು. ನಾವು ಇಳಿದ್ರೆ ಉಳಿಯೋದೇ ಇಲ್ಲ. ದೇವರ ದಿಕ್ಕು, ನಾವು ಭೂಮಿ ತಾಯಿ ದಿಕ್ಕು. ಇದು ಯಾರ ವಿರುದ್ಧಪ್ಪ ಅಂತಂದ್ರ ಸರ್ಕಾರದ ವಿರುದ್ಧವೂ ಹೌದು, ಜಿಲ್ಲಾಡಳಿತ ವಿರುದ್ಧವೂ ಹೌದು, ತಾಲೂಕಾಡಳಿತದ ವಿರುದ್ಧವೂ ಹೌದು. ಸುಮಾರು ಈಗ 4-5 ತಿಂಗಳಿಂದ ನಾವು ಜೋಳ ಬೆಳೆಗಾರ ರೈತರು ಜೋಳ ಕಟಾವು ಮಾಡಿದ್ರಿಂದ ಫೆಬ್ರವರಿಯಲ್ಲಿ ಜೋಳ ಕಟಾವು ಮಾಡಿದ್ವಿ. ನಾವು ಅಲ್ಲಿಂದ ಹಿಡಿದು 4 ತಿಂಗಳವರೆಗೂ ನಾವು ದಿನಂಪ್ರತಿ ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ಗಮನಕ್ಕಿದೆ ಏನಪ್ಪ ಅಂತಂದರೆ, ಜೋಳ ಖರೀದಿ ಮಾಡುವಾಗ, ಎಂಟ್ರಿ ಮಾಡ್ಕೊಳ್ಳುವಾಗ, ಮುಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ, ಹಿಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ, ತಗೊಳ್ಳುವಾಗ ಅಂತೇಳಿ ಈಗ 16 ಬಾರಿ ಹೋರಾಟಗಳನ್ನು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದೆ. ಮತ್ತು ಮಾನ್ವಿ ತಾಲೂಕಿನ ಸಮಸ್ತ ರೈತರು ಕೂಡ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ನೇರ ಜವಾಬ್ದಾರಿ ಯಾರಪ್ಪ ಅಂತಂದರೆ ಜಿಲ್ಲಾಡಳಿತವೇ ನೇರವಣೆ, ಜಿಲ್ಲೆಯ ಸಚಿವರೇ ನೇರವಣೆ, ಜನಪ್ರತಿನಿಧಿಗಳೇ ನೇರವಣೆ, ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು. ಯಾರು ಸರ್? ಮಾನ್ವಿ ತಾಲೂಕಿನ ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವ್ರು ಇವತ್ತಿನವರೆಗೂ ಕೂಡ ಈ ರೈತರ ಪರವಾಗಿ ಶಾಸಕರಾಗಿರುವಂಥ ಅಂಪೈ ಸೌಕರ್ ಆಗಿರ್ಬೋದು, ಸಚಿವರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅವ್ರು ಯಾರು ಕೂಡ ಇವತ್ತಿನವರೆಗೆ ರೈತರ ಪರವಾಗಿ ಜೋಳ ಖರೀದಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಕೂಡ ಇವತ್ತಿನವರೆಗೂ ಅವರು ಮನವರಿಕೆ ಇಲ್ಲ, ಅವ್ರಿಗೆ ಗಮನ ಇಲ್ಲ ಅಂತ ಅನ್ಸುತ್ತೆ. ಈ ರೀತಿ ದುರಾಡಳಿತ, ಈ ರೀತಿ ನಿರ್ಲಕ್ಷ್ಯ ಮಾಡ್ತಂದ್ರೆ ಏನಿದ್ರ ಮಾನವೀಯನ ಒಂದ್ ರೀತಿಯಲ್ಲಿ ಅಭಿವೃದ್ಧಿ ಹೀನ ಮಾಡೋಕೆ ರೈತರ ಬಗ್ಗೆ ನಿರ್ಲಕ್ಷ್ಯ ಅನ್ಸುತ್ತೆ. ಯಾರಿಗೆ ಸರ್? ಶಾಸಕರಿಗಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಜೊತೆಗೆ ಆಡಳಿತ ಅಧಿಕಾರಿಗಳಿಗಾಗಿರ್ಬೋದು, ಎಲ್ಲರಿಗೂ ನಿರ್ಲಕ್ಷ್ಯ. ಚಾಟಿ ಬೀಸೋರು ಯಾರಿಲ್ಲ ಅನ್ನುವಂಥದ್ದು. ಆಮೇಲೆ ಇವತ್ತು ಜೋಳ ಖರೀದಿ ಮಾಡಿರುವಂತವ್ರನ್ನ ಮತ್ತೆ ಲಾರಿಗಳು ಹಿಂದೆ ಕಳಿಸ್ತಾ ಇದ್ದಾರೆ.
ಇವತ್ತುವರೆಗೂ ಅದರಲ್ಲಿ ನುಸಿ ಬಂದಿದೆ, ಹುಳ ಬಿದ್ದಿದೆ ಅಂತ. ಹಾಗಾದ್ರೆ ಆ ನುಸಿ ಬೀಳೋದಕ್ಕೆ ಹುಳ ಬೀಳೋದಕ್ಕೆ ಕಾರಣನೇ ಜಿಲ್ಲಾಡಳಿತ ಅಂತ ನಾನು ಇವತ್ತು ಮಾತನ್ನು ಹೇಳಿದೆ. ಯಾಕಂದ್ರೆ ನೀವು ಫೆಬ್ರವರಿ ಎಂಟ್ರಿ ಮಾಡಿ ತಗೊಂಡು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೋದ ವರ್ಷ ಎಲ್ಲ ಇಷ್ಟೊತ್ತಿಗೆ ಅಮೌಂಟ್ ಬಿದ್ದಿದ್ದು ಪೇಮೆಂಟ್ ಆಗಿತ್ತು. ಈ ವರ್ಷ ಇನ್ನೂ ಖರೀದಿಯಲ್ಲಿ 75% ಜೋಳ ಹಂಗೆ ಉಳಿದೆ. ಅದು ಕಾರಣನೇ ಇವತ್ತು ಹೇಳ್ತಾ ಇದ್ದೀವಿ, ನೇರವಾದ ಕಾರಣನೇ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಕೂಡಲೇ ಇವತ್ತು ಸಮಸ್ಯೆನ ಬಗೆಹರಿಸಿ ರೈತರಿಗೆ ನೆರವಾಗಬೇಕು. ಇಲ್ಲಾಂದ್ರೆ ಇವತ್ತು ಹೇಳಿದ್ವಿ ಮುಂಗಾರು ಆರಂಭ ಆಯಿತು, ಮುಂಗಾರು ಆರಂಭ ಆಗಿದೆ. ಇವತ್ತು ಈಗಾಗಲೇ ಹೇಳಿದ್ವಿ ಬಿತ್ತನೆ ಬೀಜ ತರಕ್ಕೆ ದುಡ್ಡಿಲ್ಲ, ಮನೇಲಿ ಮಕ್ಕಳು ಲಗ್ನದೇವರು ಹಾಕಿಲ್ಲ, ಹೌದು ಇವತ್ತು ಟ್ಯಾಕ್ಟ್ರಿ ಓಡಿಸೋರಿಗೆ ರೊಕ್ಕ ಕೊಟ್ಟಿಲ್ಲ, ಗೊಬ್ಬರ ಎಣ್ಣೆ ರೊಕ್ಕ ಕೊಟ್ಟಿಲ್ಲ, ಇನ್ನೂ ರೊಕ್ಕ ಬಿದ್ದಿಲ್ಲ, ಮುಂಗಾರು ಕೊಟ್ಟವರು ಬಿದ್ದಿಲ್ಲ, ಇನ್ನು ಮುಂಗಾರು ಪರಿಪೂರ್ಣವಾಗಿ ಮುಕ್ತಾಯ ಆಗಿಲ್ಲ. ಹಿಂಗಾರು ಕಾಟ ಮಾಡಿದ ಜೋಳಗಳು ರಾಯಚೂರಿಗೆ ಹೋಗಿ ವಾಪಸ್ ಬರ್ತಾವ. ಗೋಡಂ ಫುಲ್ ಆಗೇ ಒಂಥರ, ಉಳತ್ತೆ ಒಂಥರ. ಯಾರೋ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳು ನೇಮಿಸ್ಯಾರಂತ. ಅವ್ರಿಗೆ ಜೋಳ ಬೆಳೆದ್ರ ಬಗ್ಗೆ ಅವ್ರಿಗೆ ಏನು ಅನುಭವ ಇದೆ? ಇಲ್ಲಿ ನಾವು ಜೋಳ ಬೆಳೆದಿರುವಂಥ ರೈತರು ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿದ್ರೆ ನಮಗೆ ಗೊತ್ತಿದೆ ಅದು ಹುಳ ಇದೆ, ನುಸಿದೆ. ಅದಕ್ಕೆ ಈ ಸರ್ಕಾರದ ವಿರುದ್ಧ ತಾರತಮ್ಯ 1 ಗಂಟೆ ಆಗೈತೆ, ರಾತ್ರಿ 1 ಗಂಟೆ ಅಲ್ಲ, ನಾಳೆವರೆಗೂ ನಾವು ನಮಗೆ ಸಮಾಪ್ತಿ ಸಿಗೋವರೆಗೂ, ನಮಗೆ ಅನ್ಯಾಯ ಸರಿಪಡಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. 1.5 ತಿಂಗಳ ಹಿಂದೆ ಇದು ಪ್ರಾರಂಭ ಆಗಿದೆ ಪ್ರಕ್ರಿಯೆ. ಈ ಜೋಳ ಖರೀದಿ ಮಾಡಬೇಕಂತ ರೈತರು ಭಾಳಷ್ಟು ಸಂಕಟಪಟ್ಟು ಮಾಡ್ತಾರೆ ಕೂಡ. ನಾವು 2-3 ಸಲ TAPCMS ಹೋಗಿದ್ದೆ. ಹೋಗಿ ಎಲ್ಲ ನೋಡಿದಾಗ ಅಲ್ಲಿ ಕೂಡ ಸಾಕಷ್ಟು ಟ್ರ್ಯಾಕ್ಟರ್ಗಳು ಹಾಗೇ ನಿಂತಿದ್ದವು, ಅನ್ಲೋಡ್ ಆಗಿದ್ದಿಲ್ಲ. ಯಾಕೆ ಅನ್ಲೋಡ್ ಆಗಿಲ್ಲ ಅಂದರೆ ಲಾರಿಗಳು ಬರ್ತಾ ಇಲ್ಲ ಸರ್, ಲಾರಿಗಳು ಬರ್ತಾ ಇಲ್ಲ ಅಂತಂದರು. ನಾನು ತಿಮ್ಮಾರೆಡ್ಡಿನ ಕರ್ಕೊಂಡು ಸೀದಾ DC ಅವ್ರನ್ನ ಭೇಟಿಯಾದೆ. ಲಾರಿಗಳು ಕೊಡದೇ ಇದ್ದರೆ ರೈತರು ಅನ್ಲೋಡ್ ಆಗೋದಲ್ಲ, ಕೆಲಸ ಆಗೋದಲ್ಲ, ರೈತರು ಇಲ್ಲೇ ಮನೆಗೆ ನಿಂತು ಆಮೇಲೆ ಅವರು ಟ್ರ್ಯಾಕ್ಟ್ರಿ ದಿವಸ ಇಷ್ಟು ಬಾಡಿಗೆ ಕಟ್ಟಬೇಕು, ಅವ್ರಿಗೆ ಲಾಸ್ ಆಗ್ತದೆ. DC ಅವ್ರಿಗೆ ಭೇಟಿಯಾದ್ರು. DC ಅವ್ರೇನು ಪಾಪ ಅವ್ರು ಹೇಳಿದ್ರು, ಅಲ್ಲ ಸರ್, ಯಾಕಂತಂದ್ರೆ ರೈತರು ಒಂದು ರೀತಿಯಲ್ಲಿ ಟ್ರ್ಯಾಕ್ಟರ್ ಗಟ್ಟಲೆ ಜೋಳವನ್ನು ತಗೊಂಡು ಬಸವ ವೃತ್ತದಲ್ಲಿ ಹೋರಾಟ ಮಾಡ್ತಾರೆ ಅಂತ. ಏನು ಸರ್ ಇದು ಸರ್ಕಾರ ಆಡಳಿತ? ಇಲ್ಲಿಂದ ಶಾಸಕರು ಏನು ಮಾಡ್ತಾರೆ, ಸಚಿವರು ಏನು ಮಾಡ್ತಾ ಇದ್ದಾರೆ? ಅಂದ್ರೆ ಬಡ ರೈತರಂದ್ರೆ ಏನು ಒಂದು ರೀತಿಯಲ್ಲಿ ಶೋಷಣೆನಾ? ಅವರಿಗೆ ಜವಾಬ್ದಾರಿಯೇ ಇಲ್ಲ. ಜವಾಬ್ದಾರಿಯಿಂದ ಇದ್ದಾರೆ ಅವರು. ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಸಂಸದರಿರ್ಬೋದು. ಶಾಸಕರಾದವರು ಕೂಡಲೇ ರೈತರ ನೋವಿಗೆ ಸ್ಪಂದಿಸಬೇಕು. ಅವ್ರು ಯಾರೇ ಶಾಸಕರಲ್ಲಿ ಯಾವೇ ಪಕ್ಷದವರು, ಶಾಸಕರದು ಬಹುಮುಖ್ಯವಾದ ಕೆಲಸ ಇರ್ತದೆ. ಶಾಸಕರು ನೇರವಾಗಿ ಮುಖ್ಯಮಂತ್ರಿ ಮಾತಾಡಬೇಕು, ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ತೊಂದರೆ ಆಗಿದೆ, ಇದನ್ನು ಇಮಿಡಿಯೇಟ್ ನಿವಾರಣೆ ಮಾಡ್ರಿ ಅಂತೇಳಿ ಇಲ್ಲಿ ಕ್ಷೇತ್ರಕ್ಕೆ ಶಾಸಕರು ಡೈರೆಕ್ಟ್ ಮುಖ್ಯಮಂತ್ರಿ ಮಾತಾಡಿ ಪರಿಹಾರ ಸಿಗ್ತದೆ. ಮಾತಾಡೋರೇ ಇಲ್ಲ. ನಾವು ಈ ರೀತಿ ಆದ್ರೆ ಮಾನವೀಯ ಕ್ಷೇತ್ರದ ರೈತರು ಸಮಸ್ಯೆಯನ್ನು ಕೇಳೋರು ಯಾರು ಸರ್? ದಿಕ್ಕ ಯಾರು ಸರ್? ಹಂಗಂದ್ರೆ ಶಾಸಕರು ಮಾಡಲ್ಲ ಅಂತೇಳಿ ಮತ್ತೆ ನಾವೆಲ್ಲ ರೋಡಿಗೆ ಬಂದಿವಿ. ಶಾಸಕರು ಮಾಡಿದ್ರೆ ನಾವ್ಯಾಕೆ ಬರ್ತಿದ್ವಿ, ರೈತರಾಗಿ ಬರ್ತೀವಿ. ಅವರೇ ಮಾಡ್ಬೋದು ಕೆಲಸ ಎಲ್ಲ. ನಮ್ಮ ಕೆಲಸ ಸರಿಯಾದ ಸಂದರ್ಭದಲ್ಲಿ ಶಾಸಕರು ಮಾಡ್ತಾರೆ. ಶಾಸಕರೇ ಬೇಜವಾಬ್ದಾರಿಯಿಂದ ಬರ್ತಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳ್ಬೇಕು? ಬೇಲಿ ಎದ್ದು ಹೊಲ ಮೇದಂಗೆ ಆಗೋದಿಲ್ಲ. ರೈತರು ಸತ್ರು ಕೂಡ ಯಾರು ಕೇಳೋರಿಲ್ಲ ಸರ್, ಕೇಳೋರೇ ಇಲ್ಲ. ಕೇಳೋರಿದ್ರೆ ಇಲ್ಲ 28,000 ಕ್ವಿಂಟಲ್ ಇಕ್ಕೆ ಬರ್ತದೆ. ಭಾಳಷ್ಟು ಜನರು ಜೋಳ ಗಿಫ್ಟಾಗಿದೆ. ಈಗ ಇನ್ನು 4 ದಿವಸ ಹುಳ ಬಿದ್ದರೆ ಸರ್ಕಾರಕ್ಕೂ ಲಾಭ ಅಲ್ಲ, ರೈತರಿಗೂ ಯಾರಿಗೂ ಲಾಭ. ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭಾಳ ರಿಕ್ವೆಸ್ಟ್ ಮಾಡಿದ್ದೇನೆ. 2 ದಿವಸ ಲಾರಿಗಳು ಕಳಿಸಿದ್ರು. 3ನೇ ದಿವಸ ಸಿದ್ದಪ್ಪ ಲಾರಿ ಕಳಿಸಿದ್ರು. ಸಿದ್ದಪ್ಪ ತಗೊಂಡ ಟೆಂಡರ್ ಅವನ DD ಬಂದಾನ ಇಲ್ಲಿ. ಅವನ DDಗೆ ಸಿದ್ದಪ್ಪ ಲಾರಿ ಕಳಿಸಲ್ಲ ಅಂತ ಇವರು ಕಳಿಸ್ತಾನೆ ಮತ್ತೆ ಹಿಂಗಾದ್ರೆ ಅವನಿಗೆ ಕೊಟ್ಟಿರಿ. ಏನು ಫುಡ್ಡು ಅವನಿಗೆ ಕೊಟ್ಟಿರಿ. ನೀವೇ ಬೇಡ ಅಂದ್ರೆ ಅವನಿಗೆ ಕೊಡ್ತಾನೆ, ಕೆಲಸ ಕಟ್ಟಾನ ಅಂತ ಹೇಳಿ ಅವನು ಫುಡ್ಡು ಕ್ಯಾನ್ಸಲ್ ಮಾಡಿರಿ ಮಾಡ್ತಾರ ಅಂತ ಹೇಳಿದ್ವಿ. ಮಾಡಲಿಲ್ಲ. ಓಕೆ ಸರ್. ಸರ್ ಏನು ಹೋರಾಟ ಮಾಡ್ತಾ ಇದ್ರಿ, ರಸ್ತೆ ಬಂದ್ ಮಾಡಿ ಇದು ಮಾಡ್ತಾ ಇದ್ರಿ, ಏನು ಸರ್ ಸರ್ಕಾರ ಏನು ಒಂದು ರೀತಿಯಲ್ಲಿ ಬಡ ರೈತರು ಕೊಂಡ್ರೆ ಒಂದು ದಿವಾಳಿ ಮಾಡ್ತಾ ಇದ್ದಾನೆ ಸರ್? ಇವತ್ತು ಮುಂಗಾರು ಹಂಗಾಮಿನಲ್ಲಿ ರೈತರು ಏನಂತಂದರೆ ಹೇರಳವಾಗಿ ಈ ಪ್ರದೇಶದಲ್ಲಿ ಹೈಬ್ರಿಡ್ ಜೋಳವನ್ನು ಬೆಳೆದಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ, 3,371 ರೂಪಾಯಿಗೆ 1 ಕ್ವಿಂಟಲ್ ಜೋಳ ಖರೀದಿ ಮಾಡ್ಕೊಂತ ಇವತ್ತು ಡಿಕ್ಲೇರ್ ಮಾಡಿದೆ. ಆ ಪ್ರಕಾರ ನೋಂದಣಿ ಪ್ರಕ್ರಿಯೆ 4 ತಿಂಗಳಿಂದನೇ ನಡೆದಿದೆ. ಸುಮಾರು 4 ತಿಂಗಳಿಂದ ರೈತರು ನೋಂದಣಿ ಮಾಡಿಸಿದ್ದಾರೆ, ಅಂದರೆ ಖರೀದಿ ಕೇಂದ್ರಕ್ಕೆ ಕೊಡಲಿಕ್ಕೆ. ಇವತ್ತು ಕೆಲವು ರೈತರದು ತಗೊಂಡಿದ್ದಾರೆ. ಆದರೆ ಇಲ್ಲಿ ಮಾನ್ವಿ TAPCMS ವ್ಯಾಪ್ತಿಯಲ್ಲಿ 28,000 ಕ್ವಿಂಟಲ್ ಜೋಳ ಇನ್ನೂ ಖರೀದಿ ಮಾಡಬೇಕಾಗಿದೆ. ಅಂದರೆ ನೋಂದಾವಣಿ ಮಾಡಿದಂಥ ರೈತರದ ಜೋಳನೇ ಖರೀದಿ ಮಾಡ್ತಾ ಇಲ್ಲ.
ಇವತ್ತು ಏಕಾಏಕಿ ಏನಂತಂದ್ರೆ ನಮಗೆ ಕೋಟಾ ಮುಗಿದಿದೆ, ನಾವು ತಗೊಳ್ಳೋದಿಲ್ಲ ಅಂತೇಳಿ ಖರೀದಿ ಬಂದ್ ಮಾಡಿದೆ. ಈಗ ನಮ್ಮ ಒತ್ತಾಯ ಏನಂತಂದ್ರೆ, ಈಗ ನೋಂದಣಿ ಮಾಡಿದವರು 4 ತಿಂಗಳಿಂದ ಮಾಡಿದ್ದಾರೆ, ಅಂದ್ರೇನು ಹೆಚ್ಚಿನ ರೇಟ್ ಸಿಗ್ತದೆ ಅಂತ ಹೇಳಿ ರೈತರು ಸ್ಟಾಕ್ ಮಾಡಿ ಇಟ್ಕೊಂಡು ಈಗ ಖರೀದಿ ಕೇಂದ್ರಕ್ಕೆ ತಂದಾರೆ. ಈಗ ಇವರು ತಗೊಳ್ಳೋದಿಲ್ಲ ಅಂತಂದ್ರೆ ಅವ್ರು ಹೋಗಿ ಎಲ್ಲಿಗೆ ಮಾರ್ಕೋಬೇಕು? 4 ತಿಂಗಳ ಬಡ್ಡಿ ನಷ್ಟ ಮತ್ತು ಈಗ ಏನಂತಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಜೋಳದ ಬೆಲೆ ಕಡಿಮೆ ಆಗಿದೆ, ನಮಗೆ ಹೆವಿ ಲಾಸ್ ಆಗ್ತದೆ. ಅದಕ್ಕೆ ನಮಗೇನಂದ್ರೆ ಈಗ ಯಾವ ರೈತಂದು ನೋಂದಣಿ ಆಗಿದೆ, ರಿಜಿಸ್ಟರ್ ಆಗಿದೆ, ಅದನ್ನು ನೀವು ತಗೊಳ್ಳೇಬೇಕಂತ ಹೇಳಿ ಒತ್ತಾಯ ಮಾಡಿ ನಾವು ಇವತ್ತು ರಸ್ತೆ ತಡೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಖರೀದಿ ಕೇಂದ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಈ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಏನಂತಂದ್ರೆ ಇಲ್ಲಿ ಖರೀದಿ ಮಾಡಿದಂಥ ಜೋಳ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಲಾರಿ ಸಿಕ್ಕಿಲ್ಲ, ಅದರಿಂದ ವಿಳಂಬ ಆಯಿತು. ಆದ್ರಿಂದ ಏನಂತಂದ್ರೆ ಈಗ 28,000 ಕ್ವಿಂಟಲ್ ರೈತರು ಏನಂದ್ರೆ ಖರೀದಿ ಆಗಲಾರದೆ ಉಳ್ಕೊಂಡಿದ್ದಾರೆ. ಈಗ ಖರೀದಿ ಕೇಂದ್ರ ನಾಮಕೋಸ್ಕರ ತೆರೆದಿದ್ದಾರೆ, ಆದ್ರೆ ಒಂದ್ ವೇಳೆ ರೈತರನ್ನ, ಬಡ ರೈತರನ್ನು ಕೂಡ ಈ ರೀತಿಯಲ್ಲಿ ತಿಂಗಳಾನುಗಟ್ಟಲೆ ದಿನಗಟ್ಟಲೆ ಸತಾಯಿಸಿದ್ರಲ್ಲಿ ಏನ್ ಸರ್ ಇದೆಯಲ್ಲ? ಒಂದ್ ವೇಳೆ ಏನಾದ್ರು ಆ ಬೆಳೆದ ಬೆಳೆ ಏನಾದ್ರು ಒಂದ್ ರೀತಿ ಮೊಳಕೆ ಬಂದು ಮಳೆಗಾಲದಿದೆ ಏನು ಅನಾಹುತ ಆದ್ರೆ ಯಾರು ಸರ್ ಇದಕ್ಕೆಲ್ಲ ಕಾರಣ? ಇದಕ್ಕೆ ಕಾರಣ ನೇರವಾಗಿ ಏನಂತಂದ್ರೆ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು, ಅವರ ಬೇಜವಾಬ್ದಾರಿತನ, ನಮ್ಮ ಮಾನ್ವಿ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಮಂತ್ರಿಗಳು, ಸಂಸದರು ಎಲ್ಲರೂ ಜವಾಬ್ದಾರಿ ಆಗ್ತಾರೆ. ಇವತ್ತು ಯಾರಿಗೂ ಜವಾಬ್ದಾರಿ ಇಲ್ಲ ಅವರಿಗೆ. ಇವತ್ತು ರೈತರದು ಮತ ಹಾಕ್ಸ್ಕೊಂಡು ಗೆದ್ದು ಹೋಗಿ ಇವತ್ತು ಆರಾಮ್ ಕುಂತಾರೆ. ರೈತರು ಇಲ್ಲಿ ಬೀದಿಗೆ ಬಿದ್ದೀವಿ, ನಾವು ಒಬ್ರು ಬಂದು ಕೇಳೋರಿಲ್ಲ. ಇವತ್ತು ಕನಿಷ್ಠ DC ಬಂದು ಆಶ್ವಾಸನೆ ಕೊಟ್ಟು ನಾವು ಒಂದು 2-3 ದಿವಸದಲ್ಲಿ ಆದೇಶ ಬರ್ತದೆ ತಗೊಳ್ತೀವಿ ಅಂತ ಹೇಳ್ತಾರೆ ಹೊರತು ಫೋನ್ನಲ್ಲಿ, ಆದ್ರೆ ಇಲ್ಲಿಗೆ ಬಂದು ಖಚಿತ ಭರವಸೆ ಕೊಟ್ಟಿಲ್ಲ. ಆ DC ಅವರು ಬರೋವರೆಗೂ ಏನಂತಂದ್ರೆ ಖಚಿತ ಭರವಸೆ ಸಿಗೋವರೆಗೂ ನಾವು ಇಲ್ಲಿ ಇದೇ ರೀತಿ ಕೂಡ್ತೀವಿ. ಇನ್ನು ಏನಂತಂದ್ರೆ ಸುಮಾರು ಇಲ್ಲಿ ಬಂದಿರೋದು ಕೇವಲ 3,000 ಚೀಲ ರೈತರು ಮಾತ್ರ, ಇನ್ನ 25,000 ಚೀಲ ರೈತರು ಮನೆಯಲ್ಲಿದ್ದಾರೆ. ನಾಳೆ ಏನಂದ್ರೆ ಅವ್ರೆಲ್ಲರನ್ನು ಕರೆಸಿ ಏನಂತಂದ್ರೆ ರಸ್ತೆಗೆ ಕುದುರಂತ ಚಳವಳಿ ನಾವು ಮಾಡಬೇಕಾಗ್ತದೆ. ಸರ್ಕಾರ ತಕ್ಷಣನೇ ಈ ಸಮಸ್ಯೆ ಬಗೆಹರಿಸಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಅಲ್ಲಿ ಬೆಂಗಳೂರಾಗ ಮಳೆ ಬಂದವ್ರಿಗೆ 2-3 ಕೋಟಿ ಕೊಡ್ತು ಅಂತ ಬಂದಾರ. ನಮ್ದು ಬಹಳ ಅಂದ್ರೆ 1 ಕೋಟಿ ಒಳಗಾಗ್ತದ, ಇನ್ನ 1 ಕೋಟಿ ಆಗ್ಬೋದು. ಮತ್ತೆ ಇದಕ್ಕೆ ಏನು ಬ್ಯಾಡ, ಇವತ್ತು ಕೇಂದ್ರ ಸರ್ಕಾರ ಬಂದ್ ಮಾಡಿದ್ರೆ ಸಿದ್ದರಾಮಯ್ಯನವರು ಆದೇಶ ಮಾಡಿ ಅದಿಷ್ಟು ಒಂದು 28,000 ಚೀಲ ತಗೊಂಡ್ಬಿಡ್ರಪ್ಪ ಅಂತ ಹೇಳ್ಬೋದಲ್ಲ. ಈಗ ನೀವು ಮೊದಲು 10 ಕ್ವಿಂಟಲ್ಗೆ ನೋಂದಣಿ ಮಾಡಿಸ್ಕೊಂಡು ಆಮೇಲೆ 20 ಕ್ವಿಂಟಲ್ ಮಾಡಿದ್ರಿ. 20 ಕ್ವಿಂಟಲ್ ಆದ್ರೆ ಎಷ್ಟಾಗ್ತದೆ ಏನಾಗ್ತದೆ ಅಂತ ಸರ್ಕಾರ ಜೊತೆಗೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಾಗಿತ್ತಲ್ಲ. ಕಮ್ಯುನಿಕೇಟ್ ಮಾಡ್ಲಾರ್ದೆ ಈಗ ರೈತರಿಗೆ ತೊಂದರೆ ಕೊಟ್ರೆ ಹೆಂಗ್ ಮಾಡ್ಬೇಕು? ಈಗ ಹುಳ ಬಂದಾವ ಅಂತೀರಿ, ಈಗ 4 ರಾತ್ರಿ ಮಳೆ ಬಂದ್ಮೇಲೆ ಬರ್ತಾವ ಹುಳ. ಈಗ ನಮ್ಮ ಡಿಮ್ಯಾಂಡ್ ಏನಂದ್ರೆ, ಈಗ ಇಲ್ಲೇನು ಟ್ರ್ಯಾಕ್ಟರ್ಗಳು ಅದಾವ, ಇವರು ನೀವು ಖಾಲಿ ಮಾಡ್ತೀವಿ, ತೂಕ ಮಾಡಿ ಇಟ್ಕೊಂಡ್ರಿ, ಫ್ಯೂಮಿಗೇಷನ್ ಹಾಕ್ಸ್ರಿ, ಹುಳ ಎಲ್ಲ ಹೋಗ್ಬಿಡ್ತಾವ. ಎಲ್ಲೇನೋ ಒಂದು ಹುಳ ಬಂದಿದ್ರೆ ಔಷಧಿ ಹಾಕಿರಿ, ಗೋಡೌನ್ಗೆ ಇಟ್ಟು ಫ್ಯೂಮಿಗೇಷನ್ ಮಾಡಿ ಇದ್ ಮಾಡ್ರಿ. ನೀವು ಸರ್ಕಾರದ ಜೊತೆಗೆ ವ್ಯವಹಾರ ಮಾಡಿ ಎಂದು ಬರ್ತದ ಅವತ್ತು ನಮಗ್ ಗ್ರೇನ್ ವೈಚರ್ ಕೊಡ್ರಿ, ತೂಕ ಮಾಡ್ಕೊಂಬಿಡ್ರಿ. ತೂಕ ಮಾಡ್ಕೊಂಡು ನಮಗ ಒಳಗ್ ಹೋಗ್ಲಿ ಗ್ರೇನ್ ವೈಚರ್ ನೀವು ಆಮೇಲೆ ಕೊಡ್ರಿ, ರೊಕ್ಕ ಆಮೇಲೆ ಬರ್ಲಿ. ಮತ್ತೆ ಏನೋ ಆತಾವ. ಈಗ ನಾವು ತಿಂಗಳು ಬಿಟ್ಟು ನಾವು ರೊಕ್ಕ ತಗೊಂಡಿವಿ. ಕೆಲವ್ರು ಮೊದ್ಲು ಹಾಕಿದವ್ರು ಕೆಲವ್ರು ಇನ್ನೂ ಬಂದಿಲ್ಲ, ಕೆಲವ್ರಿಗೆ ಬಂದವ, ಕೆಲವ್ರಿಗೆ ಬಂದಿಲ್ಲ. ಈಗ ಇಲ್ಲಿ ಏನು ಲೈನ್ನಾಗ ಅದಾವ, ಆ ಲೈನ್ನಾಗ ಇದ್ದು ಎಲ್ಲಾ ಟ್ರ್ಯಾಕ್ಟರ್ ತೂಕ ಮಾಡಿ ನೀವು ಒಳಗೆ ಅಷ್ಟು ಹಾಕಿಬಿಟ್ರೆ 5 ನಿಮಿಷ ನಾವು ಖಾಲಿ ಮಾಡ್ತೀವಿ. ಏನ್ ನಮ್ದೇನಿಲ್ಲ. 341 ಪ್ರಾಣಿಗಳು ಅಷ್ಟು ತೋರಿಸ್ಬೋದಪ್ಪ. ಈಗ ಮನೆಗಿದ್ದವ್ರು ಇರ್ಲಿ, ಅಲ್ಲ ಅವ್ರಿಗೂ ತಗೋಬೇಕು, ಮನೆಗಿದ್ದವ್ರಿಗೂ ತಗೋಬೇಕು. ಈಗ 28,000 ಕ್ವಿಂಟಲ್ಗೆ ನೀವು ಪರ್ಮಿಷನ್ ತಗೊಳ್ರಿ. ಈಗ ಇಲ್ಲಿ ತಗೋ ಮಾತ್ರ ನೀವು ತೂಕ ಮಾಡಿ ಒಳಗಿಟ್ಕೊಳ್ಳಿ. ಈಗ ಮನೆಗೆ ಇಟ್ಕೊಂಡು ಅವ್ರು ಇರ್ತಾರೆ, ಅಲ್ಲೇ ಇರ್ಲಿ, ಅವ್ರು ಆಮೇಲೆ ತರಲ್ಲ ಚಾಲು ಆದ್ಮೇಲೆ. ಈಗ ಈ ವ್ಯವಸ್ಥೆ ನೀವು ಒಪ್ಪಿಕೊಂಡು ನೀವು ಯಾರ ಜೊತೆ